ಒಂದು ಕಡಿದಾದ ಊರಿನಲ್ಲಿ ಗುಬ್ಬಿ ಎಂಬ ಹಕ್ಕಿ ಮತ್ತು ಮಿಂಚು ಎಂಬ ಬೆಕ್ಕು ಸ್ನೇಹಿತರಾಗಿದ್ದರು. ಅವರು ಯಾವಾಗಲೂ ಒಟ್ಟಿಗೆ ಆಟವಾಡುತ್ತಿದ್ದರು, ಹಾಡುತ್ತಿದ್ದರು ಮತ್ತು ಬೇರೆಯ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದರು. ಒಂದು ದಿನ ಗುಬ್ಬಿ ತನ್ನ ಗೂಡನ್ನು ಕಟ್ಟುತ್ತಿದ್ದಾಗ ತೀವ್ರವಾದ ಗಾಳಿ ಬಂತು. ಗಾಳಿ ಗೂಡು ಉರುಳಿಸಿತು ಮತ್ತು ಮರದ ಮೇಲಿರುವ ಗುಬ್ಬಿ ಕೆಳಕ್ಕೆ ಬಿದ್ದು ಗಾಯಗೊಂಡಿತು. ಗುಬ್ಬಿ ಏಳಲಾಗದೆ ಅಳತೊಡಗಿತು. ಅದನ್ನು ಕಂಡ ಮಿಂಚು ತಕ್ಷಣ ತನ್ನ ಸ್ನೇಹಿತೆಗೆ ಸಹಾಯ ಮಾಡಲು ಓಡಿತು. ಮಿಂಚು ಗುಬ್ಬಿಯನ್ನು ತಮ್ಮ ಮಡಿಲಲ್ಲಿ ಎತ್ತಿಕೊಂಡು ಹತ್ತಿರದ ದೊಡ್ಡ ಮರದ ನೆರಳಿಗೆ ಕರೆದುಕೊಂಡು ಹೋಯಿತು. ಅಲ್ಲಿಗೆ ಹೋಗಿ ಗುಬ್ಬಿಯನ್ನು ನೆಮ್ಮದಿಯಿಂದ ಇಟ್ಟಿತು. ಗುಬ್ಬಿ ಸಾಕಷ್ಟು ಬೇಜಾರಾಗಿತ್ತು, ಆದರೆ ಮಿಂಚಿನ ಪ್ರೀತಿಯಿಂದ ಮತ್ತು ಆರೈಕೆಗಳಿಂದ ಪುನಃ ಚೇತರಿಸಿಕೊಳ್ಳಲು ಆರಂಭಿಸಿತು. ಮಿಂಚು ಗುಬ್ಬಿಗೆ ನೀರು, ಹಣ್ಣು ತಂದಿತು, ದಿನಾಲು ಹಕ್ಕಿಯನ್ನು ನೋಡಿಕೊಳ್ಳುತ್ತಿತ್ತು. ಕೆಲವು ದಿನಗಳಲ್ಲಿ ಗುಬ್ಬಿ ಮತ್ತೆ ಹಾರಲು ತಯಾರಾಯಿತು. ಗುಬ್ಬಿ ಮಿಂಚುಗೆ ತುಂಬಾ ಕೃತಜ್ಞತೆಯಾಯಿತು. ನೀನು ನನಗೆ ಸಹಾಯ ಮಾಡಿಲ್ಲದೆ ಇದ್ದರೆ ನಾನು ಚೇತರಿಸಿಕೊಳ್ಳುತ್ತಿರಲಿಲ್ಲ, ಗುಬ್ಬಿ ಹೇಳಿತು. ಮಿಂಚು ನಗುತ್ತಾ ಹೇಳಿತು, ಸ್ನೇಹಿತರು ಅಂದರೆ ತಮ್ಮದೇ ಆಗಿರುವವರ ಹಾಗೆ ನೋಡಿಕೊಳ್ಳಬೇಕು. ಆ ದಿನದಿಂದ ಗುಬ್ಬಿ ಮತ್ತು ಮಿಂಚಿನ ಸ್ನೇಹ ಇನ್ನೂ ಗಟ್ಟಿಯಾಯಿತು. ಅವರು ಊರಿನ ಬೇರೆಯ ಪ್ರಾಣಿಗಳಿಗೂ ಸಹಾಯ ಮಾಡುವ ನಿರ್ಧಾರವನ್ನು ಕೈಗೊಂಡರು. ಹಕ್ಕಿ ಹಾರಾಡಿ ಸುದ್ದಿ ತರುತ್ತಿತ್ತು, ಬೆಕ್ಕು ಓಡಿ ಸಹಾಯ ಮಾಡುತ್ತಿತ್ತು. ಅವರ ಸ್ನೇಹ ಮತ್ತು ಸಹಾಯದಿಂದ ಊರಿನಲ್ಲಿ ಎಲ್ಲರೂ ಸಂತೋಷವಾಗಿದ್ದರು. ಈ ಕಥೆಯಿಂದ ನೀವು ಏನು ತಿಳಿದುಕೊಂಡಿದ್ದೀರಾ? ಕಮೆಂಟ್ ಮಾಡಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.